ವಿಧಾನಸಭೆ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಅಲ್ಪಸಂಖ್ಯಾತ ಮತಗಳು ಟುವರ್ಡ್ಸ್ ಕಾಂಗ್ರೆಸ್ ಹೋಗ್ಬಿಟ್ಟಿತ್ತು ಅನ್ನೋ ಮಾತನ್ನು ಹೇಳ್ತಾರೆ. ಬಿಜೆಪಿ ಅವ್ರ ಜೊತೆ ನಮ್ಮನ್ನು ವಿರೋಧ ಮಾಡ್ತಾ ಇರೋರು ಇಡೀ ರಾಜ್ಯದಲ್ಲಿ ಅಷ್ಟಲ್ಲ ಇಡೀ ದೇಶದಲ್ಲಿ ನಮ್ಮ ವಿರುದ್ಧ ಇರುವಂತವ್ರ ಜೊತೆ ಇವ್ರು ಹೋಗಿ ಸೇರ್ಕೊಂಡಿದ್ದಾರೆ. ಹೆಂಗ್ ಓಟ್ ಹಾಕ್ಬೇಕು ಮೇಡಮ್? JDS ಅನ್ನ ಘಂಟಾಘೋಷವಾಗಿ ಸಮರ್ಥನೆ ಮಾಡ್ಕೊಂಡಂತ ನಜ್ಮಾ ಅವರು JDS ಸಮಸ್ಯೆಗಳನ್ನ ಈಗ ಹೇಳ್ತಿದ್ದೀರಿ. ಕುಮಾರಸ್ವಾಮಿ ಅವ್ರಿಗೆ ಹೇಳಿದ್ರ ಈ ವಿಷಯ? ಒನ್ ಮ್ಯಾನ್ ಆರ್ಮಿಯ ಶೋ ಅನ್ನ ಇವ್ರು ಕೊಡೋದಕ್ಕೆ ಯಾವಾಗ ಶುರು ಮಾಡಿದ್ರು ಎಲ್ರಿಗೂ ಇರುತ್ತೆ. ಇವತ್ತು ಜನ ಪ್ರಜ್ಞಾವಂತರಾಗಿದ್ದಾರೆ. ಮುಸಲ್ಮಾನ ಸಮುದಾಯ ಕಾಂಗ್ರೆಸ್ ಒಂದ್ ಸೈಡ್ ವೋಟ್ ಮಾಡಿದಾಗ ದಳದವ್ರಲ್ಲಿ ಮುಸ್ಲಿಮ್ಸ್ ನಮ್ಗೆ ವೋಟ್ ಆಗ್ತಿಲ್ಲ ಅಪ್ಪ ಅನ್ನೋ ಭಾವನೆಗಳು ಅವರಲ್ಲಿ ಬಂದಾಗ ಈಗಾಗಲೇ ಬಂದಂಗಿದೆ. ಈ ಸನ್ನಿವೇಶ ಒಳ್ಳೇದ ಕೆಟ್ಟದ? ಯಾವತ್ತು ಸಾಬ್ರು ಓಟ್ ಬೇಡ, ನಮ್ಗೆ ನಾಯಕರು ಓಟ್ ಬೇಡ, ನಮ್ಗೆ ಎಸ್ಸಿಗಳು ಓಟ್ ಬೇಡ, ಇವಿದ್ದೇ ಇರಲಿಲ್ಲ ನನ್ನ ಮನಸ್ಸಿಗೆ. ಅವರೆಲ್ಲರೂ ಇವತ್ತು ನಮ್ಮನ್ನ ಶತ್ರುಗಳ ಥರ, ಅವರೆಲ್ಲರೂ ನಾವೇನೋ ಅವ್ರು ಹೊಡೆದು ತಿಂದುಬಿಟ್ಟಿದ್ದೀವಿ ಅನ್ನೋ ಥರ ನೋಡ್ತಾ ಇದ್ದಾಗ ನನ್ನ ಮನಸ್ಸು, ನನ್ನ ಹೃದಯ ಅಳ್ತಾ ಇರುತ್ತೆ. ಹಿಂದುತ್ವ ಬರ್ಬೇಕು ಹಳೆ ಮೈಸೂರು ಭಾಗಕ್ಕೆ ಅಂದ್ರೆ ಬಿಜೆಪಿನೇ ಬರ್ಬೇಕಾಗಿಲ್ಲ. ಈ ಬೆಳವಣಿಗೆ ಒಳ್ಳೇದ ಕೆಟ್ಟದ? ಅವ್ರು ತಾವೇನ್ ಮಾತಾಡೋದ್ ಬಿಡ್ಲಾ, ಅವರು ಕಾಂಗ್ರೆಸ್ ಕುಡ್ದವ್ರಂಗ ಆಡ್ತಾರೆ, ಅವ್ರು ನಮ್ಗೆ ಲೋಟ್ ಹಾಕ್ತಾರಲ್ಲ. ಹುಣ್ಸೆ ಹಣ್ಣು ತಗೊಳಕ್ ಹೋಗಿದೆ ಕಣಕ, ಏನ್ ಹೆಸರು ಸಾಬ್ರ, ನೀನು ಕೊಡೋದಿಲ್ಲ ಕಂತ ಹೋಗು, ನೀವು ನಮ್ ಕುಮಾರಸ್ವಾಮಿ ಸೋಲ್ಸಿದೀರಾ ಅಂತ. ಈಗ ಅಲ್ಪಸಂಖ್ಯಾತರು ಮತ್ತೆ JDS ಕೋಟ್ ಹಾಕ್ಲಿಕ್ಕೆ ಸಾಧ್ಯತೆಗಳಿಲ್ವಾ? ನಿಮ್ಮ ಜೊತೆಗೆ ನಿಂತಹ ಮುಸಲ್ಮಾನರಿಗೆ ನೀವು ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಮಾಡಿದ್ರ ಎಷ್ಟು ಅಂತ ನಂಬ್ತಾರೆ. ಬಿಜೆಪಿ ಬಗ್ಗೆ ಯಾಕೆಷ್ಟು ದ್ವೇಷ ಅಂತ ಕೇಳ್ತಾರಪ್ಪ. ನಿಮ್ಮದು ಜಾತ್ಯತೀತ ಜನತಾದಳ. ಬಿಜೆಪಿದೇನ್ ಸಿದ್ಧಾಂತ? ಜಾತ್ಯತೀತನ, ಧರ್ಮಾತೀತನ ಅಲ್ಲ. ಒಂದು ಧರ್ಮ ಒಂದು ರಾಷ್ಟ್ರ ಅನ್ನುವಂಥದ್ದು ಬಿಜೆಪಿಯ ಸಿದ್ಧಾಂತ. ನಿಮ್ಮ ಸಿದ್ಧಾಂತಕ್ಕೂ ಅವರ ಸಿದ್ಧಾಂತಕ್ಕೂ ಆಕಾಶ ಭೂಮಿಯಷ್ಟು ವ್ಯತ್ಯಾಸ ಇದೆ. ವಕ್ಫ್ ಸಂಬಂಧಪಟ್ಟಂತೆ ನಿಮ್ಮ ನಿಲುವು ಏನು? ಇವ್ರೇನ್ ಹೇಳ್ತೀರ? ಅಯ್ಯೋ, ಡಿಫೆನ್ಸ್ ಬಿಟ್ರೆ ಅತಿ ಹೆಚ್ಚು ಆಸ್ತಿ ಇರೋದು ವಕ್ಫ್ಗೆ ಅಂತೆ. ತಿದ್ದುಪಡಿ ಮಾಡಿದ್ರೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅದ್ರ ಬಗ್ಗೆ ಈಗ ಬಿಜೆಪಿ ಹೊಸ ತಂತ್ರಗಾರಿಕೆ ಏನು ಅಂದ್ರೆ ಮುಸಲ್ಮಾನರನ್ನ ಒಡೆದು ಆಡು. ತಲಾಖ್ ಸಂಬಂಧಪಟ್ಟಂತೆ ಮದುವೆಯನ್ನ ಬೇರೆ ಎಲ್ಲ ಧರ್ಮಗಳಲ್ಲೂ ಕೂಡ 7 ಜನ್ಮಕ್ಕೂ ಅಂತ ಹೇಳಿ ಮಾಡಿದ್ರೆ, ಇಸ್ಲಾಂ ಅಲ್ಲಿ ಮದುವೆ ಅನ್ನುವಂಥದ್ದು ಒಂದು ಕಾಂಟ್ರಾಕ್ಟ್. ಒಂದು ದೇಶ ಒಂದು ಕಾನೂನು ಚರ್ಚೆ, ಅದ್ರ ಬಗ್ಗೆ ಏನಿದೆ? ಭಾರತ ಅಂದ್ರೇನೆ ಬಹುಭಾಷೆ, ಭಾರತ ಅಂದ್ರೇನೆ ಬಹುಜಾತಿ, ಭಾರತ ಅಂದ್ರೇನೆ ಬಹು ಉಡುಗೆ, ಬಹು ತೊಡುಗೆ, ಬಹು ಆಹಾರ ಪದ್ಧತಿ. 2 ಮದುವೆ 3 ಮದುವೆ ಹೆಚ್ಚಿಂದಾಗ ಆಗ್ತಿರ್ತಾರೆ ಸಮುದಾಯದಲ್ಲಿ. ಒಳ್ಳೆ ಕಾರಣಕ್ಕೋಸ್ಕರ ಬಂದಂಥ ಕಾನೂನನ್ನ ಕೆಟ್ಟದಾಗಿ ಯಾರೆಲ್ಲ ಬಳಸ್ಕೊಳ್ತಾ ಇದ್ದಾರೆ, ಈ ಥರದ ಕಂಪ್ಲೇಂಟ್ಸ್ ಕೂಡ ಬಂದಾಗ ನನಗೆ ಪರ್ಸ್ನಲಿ ಹರ್ಟ್ ಆಗುತ್ತೆ. ಕೋಮುವಾದ ಅಂದ್ರೆ ಏನು? ಈಗ ನನ್ನ ಧರ್ಮ ಮಾತ್ರ ಶ್ರೇಷ್ಠ ಅಂತ ನಾನು ವಾದ ಮಾಡಿದ್ರೆ ನಾನು ಕೋಮುವಾದಿ. ನನ್ನ ಜನರಿಗೆ ಮಾತ್ರ ಎಲ್ಲವೂ ಸಿಗಬೇಕು ಅಂತ ಹೇಳಿದ್ರೆ ನಾನು ಕೋಮುವಾದಿ. ನಮ್ಮಂತವ್ರು ನಿಮ್ಮಂತವ್ರು ರಾಜಕಾರಣ ಮಾಡಕ್ಕಾಗತ್ತಾ ಅನ್ನೋ ಪ್ರಶ್ನೆ ಎಲ್ರಿಗೂ ಕಾಡುತ್ತೆ. ಮಾಡ್ಬೋದಾ? ಅದೊಂದು ಭ್ರಮೆ ಇದೆ, ಬರೀ ದುಡ್ಡಿಂದ ಮಾತ್ರ ಗೆಲ್ಲಬಹುದು ಅಂತ. ದುಡ್ಡಿಂದ ಗೆಲ್ಲೋದಾಗಿರ್ತಿದ್ರೆ ಅದಾನಿ ಇವತ್ತು PM ಆಗಿರ್ಬೋದಾಗಿತ್ತು. ಕಾಂಗ್ರೆಸ್ ಈಗಾಗಲೇ 3 ಚುನಾವಣೆಗಳನ್ನ, ಲೋಕಸಭೆ ಚುನಾವಣೆಗಳನ್ನ ಸೋತಿದೆ. ಬಿಜೆಪಿಯ ಹಳವಂಡೆಗಳನ್ನ, ಬಿಜೆಪಿಯ ಭ್ರಷ್ಟಾಚಾರಗಳನ್ನ, ಬಿಜೆಪಿಯ ಕುತಂತ್ರಗಳನ್ನ ಅಸೆಂಬ್ಲಿನಲ್ಲಿ ಕಾಂಗ್ರೆಸ್ನ MP ಗಳು ರಾಜಾರೋಷವಾಗಿ ಬಯಲ್ಗೆಳಿತಾ ಇರುವಂತ ಕೆಲಸ ನಡೀತಾ ಇದೆ. 272 ಗೆಲ್ಲಕ್ಕೆ ಇದು ಸಾಕಾಗತ್ತೆ?